ಭಾವೈಕ್ಯತಾ ಸಮ್ಮಿಲನದ ಕಾರ್ಯಕ್ರಮಕ್ಕೆ ಮೋಸ್ಟ್ಲಿ ತುಂಬ ಅರ್ಥವತ್ತಾದಂಥ ಒಂದು ಹಾಡನ್ನು ನನ್ನ ಮಾತಿಗಿಂತ ಮುಂಚೆ ಪ್ರಸ್ತುತವನ್ನು ಪಡಿಸಿದ್ದಾರೆ. ಅದು ಎಲ್ಲ ಸಂದೇಶವನ್ನು ಸಹಿತ ಈ ಸಮಾರಂಭಕ್ಕೆ ತುಂಬ ಅರ್ಥಪೂರ್ಣವಾಗಿ ಧ್ವನಿಸಿದೆ ಅಂತ ಹೇಳಿ ಆ ಹಾಡನ್ನು ಪ್ರಸ್ತುತಪಡಿಸಿದ ಆ ಶ್ರೇಷ್ಠ ಕಂಠಕ್ಕೆ ನಿಮ್ಮೆಲ್ಲರ ಪರವಾಗಿರೋ ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ವಿಶೇಷ ಏನು ಅಂತಂದ್ರೆ ಈ ವಾಹಬ್ ಅವರ ವಫಾ ಎಂಟರ್ಪ್ರೈಸಸ್, ನನ್ನ ಗೆಳೆಯರ ಹತ್ರ ಕೇಳಿದೆ ನಾನು, ವಫಾ ಅಂದ್ರೆ ಅರ್ಥ ಏನು ಅಂತ. ಅವ್ರು ಹೇಳಿದ್ರು ಅವರ ಮಗಳು ಅಂತ. ಮಗಳು ಸರಿ, ವಫಾನ ಅರ್ಥ ಏನು ಅಂತ ಕೇಳಿದೆ. ಆಗ ಹೇಳಿದ್ರು ವಫಾ ಅಂತ ಹೇಳಿದ್ರೆ ನಿಷ್ಠೆ ಅನ್ನುವಂಥ ಮಾತನ್ನ ಹೇಳಿದ್ರು. ನಿಜಕ್ಕೂ ಸಹಿತ ಎಲ್ಲ ಉದ್ಯಮಗಳಿಗೆ ನಮ್ಮ ದೇವಿಪ್ರಸಾದ್ ಶೆಟ್ಟರಿಗೆ ಗೊತ್ತಿದೆ, ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇದೆ, ಸಾಮಾಜಿಕ ಹೊಣೆಗಾರಿಕೆ ಅಂತ ಇದೆ. ವಫಾ ಎಂಟರ್ಪ್ರೈಸಸ್ನ ಸಾಮಾಜಿಕ ಹೊಣೆಗಾರಿಕೆ, ಸಮಾಜ ನಿಷ್ಠೆಯ ಭಾಗವಾಗಿ ಈ ರೀತಿಯ ಭಾವೈಕ್ಯತೆ ಸಮಾವೇಶ, ಜನರಿಗೆ ಸವಲತ್ತುಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ನೀವು ಆಯೋಜಿಸಿದ್ದೀರಿ ಅಂತ ಹೇಳಿ ನಿಮಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ನಿಮ್ಮ ಸಂಸ್ಥೆ ಉತ್ತರೋತ್ತರ ಯಶಸ್ಸುಗಳನ್ನು ಸಾಧಿಸಬೇಕು. ಮತ್ತೆ ಯಶಸ್ಸು ಸಾಧಿಸ್ತದೆ ಅನ್ನುವಂಥದ್ದು ನನಗೆ ಖುಷಿಯಾದದ್ದೇನು ಅಂದ್ರೆ, ನಮ್ಮ ದೇವಿಪ್ರಸಾದ್ ಶೆಟ್ಟರ ಸಂಸ್ಥೆ, ಸಹಕಾರಿ ಸಂಸ್ಥೆ ಬೆಳಪು ನಿಮ್ಮ ಎಡಮಗ್ಗಲಿನಲ್ಲಿ ಇದೆ. ಅದು ಎಡಮಗ್ಗಲಿನಲ್ಲಿ ಇದೆ ಅಂತಾದ್ರೆ ಬಲಮಗ್ಗಲಿನಲ್ಲಿ ಇರುವ ವಫಾ ಎಂಟರ್ಪ್ರೈಸಸ್ ಖಂಡಿತವಾಗಿ ಅಭಿವೃದ್ಧಿ ಹೊಂದುತ್ತೆ ಅನ್ನುವಂಥ ಒಂದು ಸೂಚನೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತೇನೆ. ಮತ್ತು ಯೋಗಿ ಶೆಟ್ಟರು ಮಾತಾಡಿದ್ರು, ಮಾಜಿ ಶಾಸಕರಾದಂಥ ಲಾಲಾಜಿ ಮೆಂಡನ್ ಮಾತಾಡಿದ್ದನ್ನು ಕೇಳಿದೆ, ವಿಲಿಯಂ ಮಾರ್ಟಿಸ್ ಅವರು ಮಾತಾಡಿದ್ದನ್ನು ಕೇಳಿದೆ. ಅದಕ್ಕಿಂತ ಮುಂಚೆ ಇಲ್ಲಿನ ಶಾಸಕರಾದಂಥ ಗುರುಮೆ ಸುರೇಶ್ ಶೆಟ್ಟರು ಮಾತಾಡಿ ಹೋಗಿದ್ದನ್ನು ಸಹಿತ ನನ್ನ ಗೆಳೆಯರು ವಿವರಿಸಿದರು. ಭಾರಿ ಒಳ್ಳೆಯ ಸಂತೋಷದ ಸಂಭ್ರಮದ ಸಂದೇಶ ಏನು ಅಂದರೆ, ಕಾಪು ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದೆ. ಕಾಪು ಮಾರಿಯಮ್ಮನ ಮಾರಿಗುಡಿಯ ಪುನರ್ ಪ್ರತಿಷ್ಠೆಯ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ. ದೇವಿಪ್ರಸಾದ್ ಶೆಟ್ರೆ, ನೀವೆಲ್ಲ ಅದರ ಭಾಗವಾಗಿದ್ದೀರಿ. ಎಲ್ಲದಕ್ಕಿಂತ ಮುಖ್ಯವಾದ ಭಾಗವಾಗಿದ್ದೇನು ಅಂದ್ರೆ, ಎಲ್ಲ ಜನಾಂಗದವರು ಆ ಕಾರ್ಯಕ್ರಮಕ್ಕೆ ಬನ್ನಿ, ಯಾವ ಜನಾಂಗದವರು ಕೂಡ ವ್ಯಾಪಾರ ವ್ಯವಹಾರವನ್ನ ನಡೆಸಿ ಅಂತ ಒಂದು ಸಂದೇಶವನ್ನು ಕೊಡ್ತಿದ್ದೀರಲ್ಲ, ಅದು ಇವತ್ತು ಕಾಪುವಿನ ಶಕ್ತಿ, ನಿಮ್ಮೆಲ್ಲರ ಶಕ್ತಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಪ್ರೈಮರಿ ಸ್ಕೂಲಲ್ಲಿ ನಾವು ಹೋಗುವಾಗ ಪ್ರಭಾತ್ ಬೇರೆಯಲ್ಲಿ ಒಂದು ಘೋಷಣೆ ಕೂಗ್ತಾ ಇದ್ವಿ, ಏನೇ ಬರಲಿ ಒಗ್ಗಟ್ಟಿರಲಿ, ರಾಷ್ಟ್ರಧ್ವಜವು ಹಾರುತ್ತಿರಲಿ. ನನಗೆ ಗೊತ್ತಾಗ್ತಿರ್ಲಿಲ್ಲ ಏನೇ ಬರಲಿ ಅಂದ್ರೆ ಅರ್ಥ ಏನು ಅಂತ. ಏನೇ ಬರಲಿ ಅಂತಂದ್ರೆ ಅವರ ಗೀತೆಯಲ್ಲಿ ಹೇಳಿದ್ರಲ್ಲ, ಜಾತಿಯ ಅಹಂಕಾರ, ಧರ್ಮದ ಅಹಂಕಾರ, ಭಾಷೆಯ ಅಹಂಕಾರ, ಒಡೆದಾಳುವ ಅಹಂಕಾರಗಳು ಇದು ನಮ್ಮ ಎದುರುಗಡೆ ಬರ್ತಾ ಇದೆ. ಅದು ಬರ್ತಾ ಇದ್ರು ಸಹಿತ ಏನೇ ಬರಲಿ ಒಗ್ಗಟ್ಟಿರಲಿ, ರಾಷ್ಟ್ರಧ್ವಜವು ಹಾರುತ್ತಿರಲಿ ಅಂತ ನಮಗೆ ಆಗ ಮೇಷ್ಟ್ರು ಹೇಳ್ಕೊಟ್ಟಿದ್ರು. ಅದರ ಪ್ರತಿಫಲವಾಗಿ ನಾವೆಲ್ಲ ಕೂತಿದ್ದೇವೆ. ಹಾಗಾಗಿ ಯೋಗಿ ಶೆಟ್ಟರು ಹೇಳಿದ್ರು, ವಿದ್ಯಾವಂತರಾಗೋಣ, ನಾವು ಜಾತಿ ಮತ ಧರ್ಮದ ಕಲಹಗಳನ್ನು ಬಿಡೋಣ, ಎಲ್ಲ ಒಗ್ಗಟ್ಟಾಗಿರೋಣ, ಅವರವರ ನಂಬಿಕೆ ಅವರವರಿಗೆ. ಸ್ನೇಹಿತರೆ, ನಾನು ಬರುವಾಗ ಯಾವುದೋ ಪುಸ್ತಕ ಓದ್ಕೊಂಡು ಬಂದೆ. ಅಶ್ಫಾಕುಲ್ಲಾ ಖಾನ್ ಮತ್ತು ಪಂಡಿತ್ ರಾಮ್ ಪ್ರಸಾದರ ಘಟನೆಯನ್ನು ನೋಡಿದೆ. ದೇವಿಪ್ರಸಾದ್ ಶೆಟ್ರೆ ಅವರಿಬ್ರು ಎಂತಹ ಜೀವದ ಗೆಳೆಯರು ಅಂದ್ರೆ, ಅಶ್ಫಾಕುಲ್ಲಾ ಖಾನ್ ಅಪ್ಪಟ ಮುಸಲ್ಮಾನ್ ಪದ್ಧತಿಯಂತೆ ಬದುಕ್ತಾನೆ. ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಎನ್ನುವ ಹೆಸರಿನಲ್ಲಿ ಕವಿತೆಗಳನ್ನು ಬರೀತಾರೆ. ಇಬ್ರು ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟಕ್ಕಾಗಿ ದುಡಿತಾರೆ. ಇಬ್ಬರು ಒಂದೇ ದಿನ ಬೇರೆ ಬೇರೆ ಜೈಲಿನಲ್ಲಿ ನೇಣಿಗೆ ಏರ್ತಾರೆ. ಇದು ನಮ್ಮ ಭಾರತ, ಇದು ನಮ್ಮ ಭಾರತ. ಸ್ನೇಹಿತರೆ, ಅದಕ್ಕಾಗಿನೇ ಈ ನೆಲದಲ್ಲಿ ಗಾಂಧಿ ಹೆಸರನ್ನ ಇಟ್ಕೊಂಡು ಪದ್ಯ ಹೇಳಿದ್ರು. ಅದಕ್ಕಾಗಿ ಗಾಂಧಿ ಪದ್ಯವನ್ನ ಬಳಸಿ ಹೇಳಿದ್ರು, ರಘುಪತಿ ರಾಘವ ರಾಜಾರಾಮ್, ಪತೀತ ಪಾವನ ಸೀತಾರಾಮ್, ಈಶ್ವರ ಅಲ್ಲಾ ತೆರೋ ನಾಮ್, ಸಬ್ಕೋ ಸನ್ಮತಿ ದೇ ಭಗವಾನ್ ಅಂತ ಹೇಳಿ ಗಾಂಧಿ ಹೇಳಿ ರಾಮನಾಮವನ್ನ ಜಪಿಸ್ತಾನೆ ಭಾರತಕ್ಕೆ ಸಂದೇಶ ಕೊಟ್ಟರು. ಅದೇನಂದ್ರೆ, ಒಟ್ಟಾಗಿರುವ ಸಂದೇಶವನ್ನ ಕೊಡುತ್ತಲೇ ನನ್ನ ಕೊನೆಯ ಉಸಿರನ್ನ ಎಳಿತೇನೆ ಅಂತ ಹೇಳಿ, ಕೊನೆಯ ಉಸಿರಿನ ಸಂದರ್ಭದಲ್ಲಿಯೂ ಸಹಿತ ಯೇಸು ಕ್ರಿಸ್ತನ ತರಹದಲ್ಲೇ ಬದುಕಿ ಯಾರಿಗೂ ಶಾಪವನ್ನ ನೀಡದೆ ಹೇ ರಾಮ್ ಎನ್ನುವ ಉದ್ಗಾರವನ್ನು ತೆಗೆದೆ
ಮಣ್ಣಾಗಿರ್ತಕ್ಕಂಥ ಭೂಮಿ ನಮ್ಮ ಭಾರತದ ಭೂಮಿ. ಹಾಗಾಗಿ ಇಲ್ಲಿ ಏನೇ ಬರಲಿ ಒಗ್ಗಟ್ಟಿರಲಿ ಅನ್ನುವಂಥ ಸಂದೇಶ ಇರಬೇಕು. ಹಾಗಾಗಿ ವಫಾ ಎಂಟರ್ಪ್ರೈಸಸ್ ಯಾವ ಜಾತಿಯವರದ್ದು ಯಾವ ಧರ್ಮದವರದು ಅನ್ನೋದು ಮುಖ್ಯ ಅಲ್ಲ. ವಫಾ ಎಂಟರ್ಪ್ರೈಸಸ್ ಈ ತುಳುನಾಡಿನ ಒಬ್ಬ ಮಣ್ಣಿನ ಮಗನ ಕನಸು ಕಟ್ಟಿದ ಒಂದು ಸಂಸ್ಥೆ. ಆ ಕನಸನ್ನು ಈಡೇರಿಸಲಿಕ್ಕೆ ನಾವೆಲ್ಲರೂ ಒಟ್ಟಾಗ್ತೇವೆ. ಆ ಮುಖೇನ ಆತ ಉದ್ಯಮದಲ್ಲಿ ಬೆಳಿಬೇಕು. ಆ ಮುಖೇನ ಊರಿನಲ್ಲಿ ಬಡವರಿಗೆ ಅನುಕೂಲ ಆಗಬೇಕು. ಎಂತ ಒಳ್ಳೆ ಸಂದೇಶ ಕೊಟ್ರಿ ಸರ್ ನೀವು, ಎಂತ ಒಳ್ಳೆ ಸಂದೇಶ ಕೊಟ್ರಿ. ವೀಲ್ ಚೇರು, ಅಂಗವೈಕಲ್ಯ ಅನ್ನೋದು ಜಾತಿ ನೋಡಿ ಬರುತ್ತಾ, ಧರ್ಮ ನೋಡಿ ಬರುತ್ತಾ? ವೃದ್ಧಾಪ್ಯ ಅನ್ನೋದು ಜಾತಿ ನೋಡಿ ಬರುತ್ತಾ, ಧರ್ಮ ನೋಡಿ ಬರುತ್ತಾ? ಹಾಗಾಗಿ ಚರ್ಚಿಗೂ ವೀಲ್ ಚೇರ್ ಕೊಟ್ರಿ, ಮಸೀದಿಗೂ ವೀಲ್ ಚೇರ್ ಕೊಟ್ರಿ, ದೇವಸ್ಥಾನಕ್ಕೂ ವೀಲ್ ಚೇರ್ ಕೊಟ್ರಿ. ಇನ್ನೇನ್ ಸರ್ ನಡ್ಕೋಬೇಕು? ದೀಸ್ ಆರ್ ಆಲ್ ಗುಡ್ ಗೆಸ್ಚರ್ಸ್. ಒಬ್ಬ ಉದ್ಯಮಿಗೆ ಇಂಥ ಹೊಣೆಗಾರಿಕೆ ಇರಬೇಕು, ಅದನ್ನು ನೀವು ನೆರವೇರಿಸಿದ್ದೀರಿ. ಹಾಗಾಗಿ ನಾನು ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ತೇನೆ, ಯಾರ್ಯಾರು ಒಡೆದಾಳುವ ಮಾತನ್ನ ಆಡ್ತಾರೆ ಅವರು ದೈವ ವಿರೋಧಿಗಳು, ಯಾರ್ಯಾರು ಒಡೆದಾಳುವ ಮಾತನ್ನಾಡ್ತಾರೆ ಅವರು ಧರ್ಮ ವಿರೋಧಿಗಳು, ಯಾರ್ಯಾರು ಕೂಡಿ ಬಾಳುವ ಮಾತನ್ನಾಡ್ತಾರೆ, ಯಾರ್ಯಾರು ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಹೇಳ್ತಾರೆ, ನಾವೆಲ್ಲ ಸಹಿತ ಭಾರತ ಮಾತೆಯ ಅಪ್ಪಟ ಮಕ್ಕಳು. ಭಾರತ ಮಾತನ್ನ ಯಾರು ಪ್ರೀತಿಸ್ತಾರೆ ಅವರು ಸ್ವಾಮಿ ವಿವೇಕಾನಂದರನ್ನ ಒಪ್ತಾರೆ. ಅರ್ಥಾತ್ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ವೇದಾಂತದ ಮೆದುಳು, ಮುಸಲ್ಮಾನನ ದೇಹ, ಕ್ರೈಸ್ತರ ಸೇವಾ ಪ್ರವೃತ್ತಿ, ಇದು ನಮಗೆ ಒಟ್ಟಾಗಬೇಕು. ಇದು ಒಟ್ಟಾದ್ರೆ ಭಾರತ ಸಶಕ್ತವಾಗ್ತದೆ. ಭಾರತ ಸಶಕ್ತ ಆಗುತ್ತೆ ಅಂದ್ರೆ ದಕ್ಷಿಣ ಕನ್ನಡನೂ ಸಶಕ್ತ ಆಗುತ್ತೆ, ಉಡುಪಿಯೂ ಸಶಕ್ತ ಆಗ್ತದೆ, ಕಾಪು ಸಶಕ್ತ ಆಗ್ತದೆ, ಮೂಳೂರು ಸಶಕ್ತವಾಗ್ತದೆ. ಹಾಗಾಗಿ ಒಬ್ಬ ಉದ್ಯಮಿಗೆ ಇಂತಹ ಸಾಮಾಜಿಕ ಜವಾಬ್ದಾರಿಯನ್ನು ಏನ್ ನೆರವೇರಿಸಿದ್ದೀರಿ, ನಿಮ್ಮ ಮಗಳ ಹೆಸರಿನಲ್ಲಿ ಏನಿಟ್ಟಿದ್ದೀರಿ, ಆ ವಫಾ ಇದೆಯಲ್ಲ, ಆ ಕನ್ನಡದ ಶಬ್ದದಲ್ಲಿ ಮತ್ತೆ ಮತ್ತೆ ಹೇಳಬೇಕು, ಬೈಲೇನ ಹಾಕಬೇಕು. ವಫಾ ದಟ್ ಮೀನ್ಸ್ ನಿಷ್ಠೆ. ಭಾಷೆ ಅರ್ಥ ಆಗದಿರೋದೇ ಸಮಸ್ಯೆ. ದೇವಿ ಪ್ರಸಾದ್ ಶೆಟ್ಟಿ ಅವರು ಅಲ್ಲಾಹು ಅಕ್ಬರ್ ಅಂದ್ರು, ನಮಗೆ ಅರ್ಥ ಆಗ್ಲಿಲ್ಲ. ನಾವೇನು ಮಾಡಿದ್ರಿ, ಇವ್ರು ಏನೇನೋ ಮಾಡ್ತಿದ್ದಾರೆ ಅಂತ. ಅವ್ರು ಕರೆದಿದ್ದು ಈಶ್ವರನನ್ನೇ, ಸರ್ವೇಶ್ವರನನ್ನೇ. ಸರ್ವೇಶ್ವರ ನೀನು ಕಣೆಯ ಯಜಮಾನ ಅಂದ್ರು. ನಾವು ಅದೇ ಹೇಳಿದ್ದು, ಪರಮಾತ್ಮ ನೀನು ದೊಡ್ಡವನು ಅಂತ ಕನ್ನಡದಲ್ಲಿ ಹೇಳಿದ್ವಿ. ಒಂದಷ್ಟು ಜನ ಸಂಸ್ಕೃತದಲ್ಲಿ ಹೇಳಿದ್ರು. ಸ್ವಾಮೀಜಿ ಬಂದಿದ್ದಾರೆ, ಮಲಯಾಳಂನಲ್ಲಿ ಹೇಳ್ತಾರೆ. ಭಾಷೆ ಅರ್ಥ ಆಗದಿದ್ದ ಕಾಗೆಗಳು ಏನೇನೋ ಕೂಗ್ಕೊಂಡು ತಿರುಗ್ತಾರೆ. ಅದರಿಂದ ಭಾಷೆಯ ಭಾವ ಅರ್ಥ ಆಗಬೇಕು. ಅದಕ್ಕೆ ವಫಾ ಎಂಟರ್ಪ್ರೈಸಸ್ ಅಂದ್ರೆ ಇದೇನಿದು, ವಫಾ ಅಂತಂದ್ರೆ ಇದೇನು, ಕತ್ತಿಯೋ ಗುರಾಣಿಯೋ ಬಾಂಬೋ ಜಿಹಾದೋ ಅಲ್ಲ. ವಫಾ ಅಂತಂದ್ರೆ ನಿಷ್ಠೆ ಕಣ್ರಯ್ಯ. ಯಾವ ನಿಷ್ಠೆ ಅಂದ್ರೆ ಉದ್ಯಮದ ನಿಷ್ಠೆ, ಜನರ ನಿಷ್ಠೆ, ಬದುಕಿನ ನಿಷ್ಠೆ, ಸಮಾಜದ ನಿಷ್ಠೆ, ಮತ್ತು ನಾವೆಲ್ಲರೂ ಒಟ್ಟಾಗಿ ಬಾಳ್ಬೇಕೆನ್ನುವಂಥ ನಿಷ್ಠೆ ನಮ್ದಾಗಿರ್ಬೇಕು ಅನ್ನುವಂಥದ್ದಲ್ಲಿ ನೀವು ಧ್ವನಿಸಿ ಮಾತಾಡಿದ್ದೀರಿ. ನಿಮ್ಮ ಉದ್ಯಮಕ್ಕೆ ಎಲ್ಲ ರೀತಿಯ ಯಶಸ್ಸು ಸಿಕ್ಕಲಿ. ಶ್ರೀ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರ ಮಾಡಿ. ಉಸ್ತಾದರು ಬಂದಿದ್ದಾರೆ, ಒಳ್ಳೆಯ ಹೊನ್ನುಡಿಗಳನ್ನು ಆಡ್ತಾರೆ, ಒಳ್ಳೆ ಚಿಂತಕರು ಬಂದಿದ್ದಾರೆ. ನೀ ಚಿಂತನನ್ನು ಕರೆಸಿದ್ದು ನನಗೆ ಗೊತ್ತೇ ಆಗ್ಲಿಲ್ಲ. ಬಂದು ಆರಾಮಲ್ಲಿ ಬದಿಗೆ ಕೂತ್ಕೊಬಿಟ್ಟಿದ್ದಾನೆ. ಒಳ್ಳೆ ಮನುಷ್ಯ, ಒಳ್ಳೆ ಮನುಷ್ಯ. ಕಷ್ಟಪಟ್ಟು ಜನರ ಏನು ಟೀಕೆ ಬರ್ತಾ ಇದ್ರು ಸತ್ಯವನ್ನ ನಾನು ದರ್ಶನ ಮಾಡಬೇಕು ಅಂತೇಳಿ ಮಾಧ್ಯಮವನ್ನು ನಡೆಸ್ತಾ ಇದ್ದ. ಸತ್ಯವನ್ನೇ ಹೇಳಬೇಕು, ಸತ್ಯ ಏನಿದೆ ಅನ್ನೋದನ್ನು ತಿಳಿಸ್ಬೇಕು ಅಂತ ಹೇಳಿದ ನನ್ನ ಜೀವದ ಗೆಳೆಯ ಅವನು ರಾಚಿಂತನ್. ನಮ್ಮೂರಿನ ಬದುಕು ಮನುಷ್ಯರು ಅವರೆಲ್ಲ. ಅದಕ್ಕಾಗಿ ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿದೆ ಭಾರಿ ಪ್ರೀತಿಯಿಂದ. ನೀವೆಲ್ಲ ಒಟ್ಟಾಗಿ ಈ ಸಮಾಜವನ್ನು ಗಟ್ಟಿಯಾಗಿ ಕಟ್ಟೋಣ, ಪ್ರೀತಿಯಿಂದ ಬಾಡೋಣ. ಗಾಂಧಿ ಕೊಟ್ಟ ಭಾರತ, ಅಂಬೇಡ್ಕರ್ ಕೊಟ್ಟ ಸಂವಿಧಾನ, ಅದು ನಮ್ಮೆಲ್ಲರಿಗೂ ಸಹಿತ ಪೂಜನೀಯ ಗ್ರಂಥವಾಗ್ಲಿ. ನಮ್ಮ ಮನೆಗಳಲ್ಲಿ, ನಮ್ಮ ಮಂದಿರಗಳಲ್ಲಿ ಒಬ್ಬರಿಗೆ ಕುರಾನ್ ಇಷ್ಟ, ಒಬ್ಬರಿಗೆ ಭಗವದ್ಗೀತೆ ಇಷ್ಟ, ಮತ್ತೊಬ್ಬರಿಗೆ ಬೈಬಲ್ ಇಷ್ಟ, ಅವರವರಿಗೆಲ್ಲ ಇರಲಿ. ಆದರೆ ನಮಗೆಲ್ಲರಿಗೂ ಇಷ್ಟ ಯಾವುದು ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ. ಆ ಸಂವಿಧಾನವೇ ಈ ಕಾರ್ಯಕ್ರಮದ ಒಂದು ಭಾಗ. ಉದ್ಯಮ ಯಶಸ್ಸಾಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಸ್ವಾಮೀಜಿಯವರಲ್ಲಿ, ದೇವಿ ಪ್ರಸಾದ್ ಶೆಟ್ಟರಲ್ಲಿ ಹೃತ್ಪೂರ್ವಕವಾದ ಕ್ಷಮೆಯನ್ನು ಕೇಳಿ, ಉಸ್ತಾದ್ರಲ್ಲಿ ನೀನು ಮತ್ತೆ ಬೇಜಾರು ಮಾಡ್ಕೋಬಾರ್ದು. ನನಗೆ ಒಂದು ಖಾಸಗಿಯಾದಂಥ ಕೆಲಸಗಳಿಗೆ ತುರ್ತಾಗಿ ತೆರಳಬೇಕಾಗಿದ್ದರಿಂದ ನಿಮ್ಮೆಲ್ಲರನ್ನ ಕ್ಷಮೆಯನ್ನು ಕೇಳಿ